ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಗ್ಗೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಬೇರೆ ಕ್ವಶನ್ಗಳನ್ನ ತಗೊಂಡು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಅದ್ರ ಬಗ್ಗೆ ಒರಿಜಿನಲ್ ಆ್ಯಕ್ಟು ಮತ್ತು ಈಗ ಅಮೆಂಡ್ ಆಗಿರುವಂಥ ಬಿಲ್ ಅದರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋಣ, ಮುಂದೆ ನೋಡೋಣ ಅದನ್ನು. ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಸಂರಕ್ಷಿತ ಪ್ರದೇಶಗಳು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಂಡುಬರುತ್ತವೆ? ಅಂದರೆ ಕಾವೇರಿ ರಿವರ್ ಬ್ಯಾಂಕಲ್ಲಿ ಕಂಡುಬರುವಂಥ ಒಂದು ಸಂರಕ್ಷಿತ ಪ್ರದೇಶಗಳು, ಪ್ರೊಟೆಕ್ಟೆಡ್ ಏರಿಯಾ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನೋಡಿ ಇವಾಗ ಆನ್ಸರ್: ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ, ಪಾಪಿಕೊಂಡ, ಸತ್ಯಮಂಗಲಂ ಹುಲಿ ಮೀಸಲು ತಾಣ, ವಯನಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. 4 ಇದೆಯಲ್ಲ. ಸೊ ಇಲ್ಲಿ ಏನು ಗೊತ್ತಿರಬೇಕಂದ್ರೆ ಫಸ್ಟ್ ಇದು ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಸೊ ನಾಗರಹೊಳೆ ಎಲ್ಲಿದೆ? ಕರ್ನಾಟಕದಲ್ಲೇ ಇದೆ. ಪಾಪಿಕೊಂಡ ಎಲ್ಲಿದೆ? ಆಂಧ್ರ. ಸತ್ಯಮಂಗಲಂ ಹುಲಿ ಮೀಸಲು ತಾಣ ಎಲ್ಲಿದೆ? ಸತ್ಯಮಂಗಲಂ ತಮಿಳುನಾಡು. ವಯನಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ? ಇದು ಕೇರಳಂ. ಕೇರಳಂ ಈಗ ಹೆಸರು ಚೇಂಜ್ ಆಗಿದೆ ಅಲ್ವಾ, ಕೇರಳಂ ಅಂತ ಆಗಿದೆ. ಕೇರಳಂ ಇಷ್ಟು ಕಡೆ ಇದ್ದಾವೆ. ಸೊ ಈಗ ನೋಡಿ, ಕಾವೇರಿ ಜಲಾನಯನ ಪ್ರದೇಶ ಎಲ್ಲೆಲ್ಲಿದೆ? ಸೊ ಕಾವೇರಿ ಹುಟ್ಟೋದೆಲ್ಲಪ್ಪ ಕೊಡಗುನಲ್ಲಿ. ಕೊಡಗಿರೋದು ಕರ್ನಾಟಕ. ಕೊಡಗುನಲ್ಲಿ ಬ್ರಹ್ಮಗಿರಿ ಅಂತ ಬೆಟ್ಟ ಇದೆ. ಆ ಬೆಟ್ಟದ ತುದಿನಲ್ಲಿ ಎಲ್ಲ ಮೇಲ್ಗಡೆ ತಲಕಾವೇರಿ ಅನ್ನೋ ಪ್ಲೇಸಲ್ಲಿ ಕಾವೇರಿ ನದಿ ಒರಿಜಿನೇಟ್ ಆಗುತ್ತೆ. ಕೊಡಗಿನಲ್ಲಿ ಬಿಟ್ಟು ಕರ್ನಾಟಕದ ಮೂಲಕ ತಮಿಳ್ನಾಡು ಕೊಟ್ಟೋಗ್ಬಿಡುತ್ತೆ. ಸೊ ಆಂಧ್ರಕ್ಕೆ ಟಚ್ ಆಗುತ್ತಾ? ಯಾವುದೇ ಕಾರಣಕ್ಕೂ ಟಚ್ ಆಗಲ್ಲ. ಕಾವೇರಿ ಆಂಧ್ರಕ್ಕೆ ಟಚ್ ಆಗಿಲ್ಲ ಅಂದಮೇಲೆ ಆಂಧ್ರಗೆ ಇಲ್ಲಿ ಆಪ್ಷನ್ ಈಸಿಯಾಗಿ ರಾಂಗ್ ಅಂತ ಹೇಳ್ಬೋದಾ? ನೋಡಿ ಇಲ್ಲಿ ನಾಗರಹೊಳೆ ಮೈಸೂರು ಕೊಡಗಿನಲ್ಲಿ ಬರುತ್ತೆ, ಟಚ್ ಆಗುತ್ತೆ. ಸತ್ಯಮಂಗಲಂ ತಮಿಳ್ನಾಡಲ್ಲಿದೆ, ಟಚ್ ಆಗುತ್ತೆ. ವಯನಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನೋಡಿ, ಇದು ವೆರಿ ಇಂಪಾರ್ಟೆಂಟು. ವಯನಾಡು ಇರೋದು ಕೇರಳದಲ್ಲಿ. ಕೇರಳಗೆ ಕಾವೇರಿ ನದಿ ಹೋಗಲ್ಲ. ಆದರೂ ಯಾಕೆ ಆನ್ಸರ್ ಆಗುತ್ತೆ ಅಂದರೆ, ಕಾವೇರಿ ನದಿ ಅಂದಾಗ ನದಿ ಪಾತ್ರ ಮಾತ್ರ ತಗೋತಾರೆ, ನದಿ ಹರಿಯೋ ಜಾಗವನ್ನು. ಬಟ್ ಅದು ಜಲಾನಯನ ಪ್ರದೇಶ ಅಂದರೆ ಅದು ಉಪನದಿಗಳು ಬಂದು ಸೇರ್ತಾವಲ್ವಾ, ಅದು ಎಲ್ಲ ಜಾಗನೂ ಕನ್ಸಿಡರ್ ಮಾಡ್ತಾರೆ. ಸೊ ಇದೆಲ್ಲವೂ ಸೇರಿ ಜಲಾನಯನ ಪ್ರದೇಶ ಆಗುತ್ತೆ. ಓಕೆ, ಸೊ ಇವಾಗ ನೋಡಿ ವಯನಾಡು ಯಾಕೆ ಸೇರ್ಕೊಳ್ಳುತ್ತೆ ಅಂದರೆ, ಇಲ್ಲಿ ಕೇರಳದಿಂದ ಒಂದು ನದಿ ಬರುತ್ತೆ. ಕೇರಳದ ವಯನಾಡು ಅಂತಲೇ ಕೊಟ್ಟಿದ್ದಲ್ಲ, ವಯನಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಿಂದ ಒಂದು ರಿವರ್ ಬರುತ್ತೆ, ಅದೇ ಕಪಿಲ. ಈ ಕಪಿಲಾ ನದಿ ಅಲ್ಲಿಂದನೇ ಬರೋದು. ಸೊ ಅದು ಬಂದು ಕಾವೇರಿನ ಸೇರ್ಕೊಳ್ಳುತ್ತೆ. ಸೊ ಹಂಗಾಗಿ ತಮಿಳ್ನಾಡು, ಕೇರಳನೂ ಕೂಡ ಪರ್ಟಿಕ್ಯುಲರ್ಗೆ ವಯನಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೂಡ ಇದರ ಜಲಾನಯನ ಪ್ರದೇಶದಲ್ಲಿ ಬರುತ್ತೆ ಅಂತ ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ಆಂಧ್ರಗೂ ನಮಗೂ ಸಂಬಂಧ ಇಲ್ಲ. ಆಂಧ್ರದಿಂದ ಯಾವ ನದಿನೂ ಬಂದು ಇದಕ್ಕೆ ಸೇರೋದು ಇಲ್ಲ, ಈ ನದಿ ಆಂಧ್ರಗೆ ಹೋಗೋದು ಇಲ್ಲ, ಕಾವೇರಿ. ಹಂಗಾಗಿ ಇದನ್ನ ಈಸಿಯಾಗಿ ರಾಂಗ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಿಮಗೆ ಜಿಯೋಗ್ರಫಿ, ಎನ್ವೈರನ್ಮೆಂಟು ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ನ ಲಿಂಕ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 10ನೇ ಕ್ವಶನು, ಭಾರತದ ಆನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಇಂಡಿಯನ್ ಎಲಿಫೆಂಟ್ಗೆ ಸಂಬಂಧಪಟ್ಟಂಗೆ ಕೇಳಿರೋದು. ಭಾರತೀಯ ಆನೆಗಳು ಇಂಡಿಯನ್ ಎಲಿಫೆಂಟ್ಗೆ ಸಂಬಂಧಪಟ್ಟಂಗಿದೆ. ಸೊ ಆಪ್ಷನ್ ನೋಡಿ, ಫಸ್ಟ್ ಆಪ್ಷನ್, ಆನೆಗಳ ಗುಂಪಿಗೆ ಹೆಣ್ಣು ಆನೆ ನಾಯಕಿ ಆಗಿರುತ್ತೆ ಅಂತ. ಅಂದರೆ ಇಲ್ಲಿ ಫಿಮೇಲ್ ಎಲಿಫೆಂಟ್ ಏನಿರುತ್ತೆ ಅದು ಲೀಡರ್ ಆಗಿರುತ್ತೆ ಅಂತ. ಕರೆಕ್ಟಾ ಇದು? ಆನೆಗಳ ಗುಂಪು ಒಂದು 5-6 ಆನೆಗಳಿದ್ದಾವೆ ಅಂತಂದರೆ ಯಾರಲ್ಲಿ ಬಾಸ್ ಅಂತ. ಓಕೆ, ಸೊ ಆನೆ ಬಾಸ್ ಯಾರಲ್ಲಿ? ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ, ಹೆಣ್ಣಾನೆನೇ ಲೀಡರ್ ಆಗಿರುತ್ತೆ. ಸೊ ಇದು ರೈಟ್ ಸ್ಟೇಟ್ಮೆಂಟ್. ಎರಡನೇದು, ಗರಿಷ್ಠ ಗರ್ಭಾವಸ್ಥೆ ಅವಧಿ 22 ತಿಂಗಳು. ಅಂದರೆ ಗೆಸ್ಟೇಷನ್ ಪೀರಿಯಡ್ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಆನೆಯಲ್ಲಿ ಅಂತಂದ್ರೆ ಗರಿಷ್ಠ 22 ತಿಂಗಳು. ಅಂದರೆ ಇದು ರೈಟ್ ಸ್ಟೇಟ್ಮೆಂಟ್. ಗರ್ಭಾವಸ್ಥೆ ಅವಧಿಯಲ್ಲಿ 22 ತಿಂಗಳಿದೆ ಆನೆಗೆ. ಇದು ಮ್ಯಾಕ್ಸಿಮಮ್ 20-22 ಬರ್ತದೆ, ಮ್ಯಾಕ್ಸಿಮಮ್ 22. ಮೂರನೇ ಸ್ಟೇಟ್ಮೆಂಟ್, ಆನೆಗಳು 40 ವರ್ಷದವರೆಗೆ ಮಾತ್ರ ಮರಿ ಹಾಕುತ್ತವೆ. ಇಲ್ಲಿ ಈ ಸ್ಟೇಟ್ಮೆಂಟ್ ಜನರಲ್ ಆಗಿದೆ, ಬಟ್ ಇದೊಂದು ಸ್ಟೇಟ್ಮೆಂಟ್ ನೋಡಿ ಮಾತ್ರ, ಓನ್ಲಿ ಅನ್ನೋದು ಯಾವತ್ತೂ ನೆಗೆಟಿವ್ ಸ್ಟೇಟ್ಮೆಂಟ್. ಇದು ಆಲ್ಮೋಸ್ಟ್ ರಾಂಗ್ ಆಗುತ್ತೆ. ಸೊ 41 ವರ್ಷಕ್ಕೆ ಹಾಕೋಕ್ಕಾಗಲ್ವಾ? ಸೊ ಚಾನ್ಸಸ್ ಅಂತೂ ಇದ್ದೇ ಇರ್ತದಲ್ವಾ. ಸೊ ಹಂಗಾಗಿ ರಾಂಗ್, ಹೇಳೋಕ್ಕಾಗೋದೇ ಇಲ್ಲ. 40 ವರ್ಷದ ಮಾತ್ರ, ಅದಾದ ನಂತರ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇದು ಮೋಸ್ಟ್ ಸ್ಪೆಸಿಫಿಕ್ ಆಗಿಬಿಟ್ಟಿದೆ, ರಾಂಗ್ ಸ್ಟೇಟ್ಮೆಂಟ್. ಮಾತ್ರ ಓನ್ಲಿ ಏನೋ ವರ್ಡ್ ಇದ್ರೆ ನೆಗೆಟಿವ್ ಅಂತ ತಿಳ್ಕೊಂಬಿಡಿ. ಆಲ್ಮೋಸ್ಟ್ 90% ರಾಂಗ್ ಅದು. ದೇಶದಲ್ಲಿ ಅತಿ ಹೆಚ್ಚು ಆನೆಗಳು ಕಂಡುಬರುವ ರಾಜ್ಯ ಕೇರಳ ಅಂತ ಕೊಟ್ಟಿದ್ದಾರೆ. ನೀವು ಎಲಿಫೆಂಟ್ ಸೆನ್ಸಸ್ನ ನೋಡಿದ್ರೆ ರೀಸೆಂಟಾಗಿ ಬಂದಿರೋದು ಗೊತ್ತಾಗುತ್ತೆ. ಈ ರೀಸೆಂಟಾಗಿ ಹಳೇದು ನೋಡಿದ್ರು ಅಷ್ಟೇ, ಕೇರಳ ಬರಲ್ಲ, ಕರ್ನಾಟಕನೇ ಬರೋದು. ಕರ್ನಾಟಕ ಫಸ್ಟ್ ಪ್ಲೇಸಲ್ಲಿ ಬರುತ್ತೆ. ಹಂಗಾಗಿ ಇದು ಸ್ಟೇಟ್ಮೆಂಟ್. ಆನ್ಸರ್ ಯಾವುದು? 1 and 2 ಎಲ್ಲಿದೆ? 1 and 2 ಮಾತ್ರ. ಇಲ್ಲಿ ಏನು ಅಂತಂದರೆ ಇದು ಡಿಫ್ರೆನ್ಸ್ ಇದೆ. ಆನೆಗಳು ಆಫ್ರಿಕನ್ ಎಲಿಫೆಂಟ್ಗೂ ಇಂಡಿಯನ್ ಎಲಿಫೆಂಟ್ಗೂ ಡಿಫ್ರೆಂಟ್ ಇದೆ, ನೀವು ನೋಡ್ಕೊಳ್ಳಿ ಇಲ್ಲಿ ಏನು ಅಂತ. ಸೊ ಏನಂದರೆ ಹಣೆ ನೋಡೋದಾದರೆ ಇಂಡಿಯನ್ ಎಲಿಫೆಂಟ್ಗೆ ಹಣೆ ಹೇಗಿರುತ್ತೆ, ಹಿಂಗೆ ಎಮ್ ಥರ ಇರ್ತದೆ. ಆಫ್ರಿಕನ್ ಎಲಿಫೆಂಟ್ಗೆ ಒಂದೇ ಸಿಂಗಲ್ ಡೋಮ್ ಥರ ಇರ್ತದೆ. ಅದು ಒಂದು ಡಿಫ್ರೆನ್ಸು. ಇನ್ನೊಂದು ಡಿಫ್ರೆನ್ಸ್, ಆನೆಗಳ ಬೆನ್ನು ಅಂತ ನೋಡ್ರೆ ಇಂಡಿಯನ್ ಎಲಿಫೆಂಟ್ ಬೆನ್ನು ಗೂನ್ ಇರ್ತದೆ, ಈ ಥರ ಗೂನ್ ಬರುತ್ತೆ. ಆಫ್ರಿಕನ್ ಎಲಿಫೆಂಟ್ ಈ ಥರ ಹಿಂಗೆ ಆರ್ಕ್ ಥರ ಡೌನ್ ಬರುತ್ತೆ. ಓಕೆ,
ಸೊ ನೆಕ್ಸ್ಟ್ ಕಿವಿ ಅಗಲ ಇರೋದು, ಸೈಜ್ ಎಲ್ಲ ದೊಡ್ಡದಾಗಿರೋದು ಗೊತ್ತಲ್ವ, ಆಫ್ರಿಕನ್ ಎಲಿಫೆಂಟ್ ಇರುತ್ತೆ, ಅದು ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಸೊ ಇನ್ನು ಸ್ಕಿನ್ನನ್ನು ನೋಡಿದ್ರೆ ಆಫ್ರಿಕನ್ ಎಲಿಫೆಂಟ್ ಸ್ಕಿನ್ ಫೋಲ್ಡ್ ಆಗಿರ್ತದೆ, ಸುಕ್ಕು ಬಂದಿರ್ತದೆ, ಸುಕ್ಕು ಥರ, ಚಿಕ್ಕಾನೆ ಆಗಲಿ ದೊಡ್ಡದಾನೆ ಆಗಲಿ. ಬಟ್ ಇಂಡಿಯನ್ ಎಲಿಫೆಂಟ್ ಸುಕ್ಕಿರೋದಿಲ್ಲ, ಕ್ಲೀನ್ ಸ್ಕಿನ್ ಇರ್ತದೆ. ಸೊಂಡಿಲ್ ನೋಡಿ, ಸೊಂಡಿಲ್ ತುದಿ, ಈ ಸೊಂಡಿಲ್ ತುದಿನಲ್ಲಿ ಇದು ಇದೆಯಲ್ವಾ, ಇದು ತುಟಿ ಥರ ಇದೆ ನೋಡಿ. ಇದು ಆಫ್ರಿಕನ್ ಎಲಿಫೆಂಟ್ ಈ ಥರ ತುಟಿ ಥರ ಬರ್ತದೆ, ಗಟ್ಟಿಯಾಗಿರ್ತದೆ ಕಿತ್ಕೊಂಡು ತಿನ್ನೋದಕ್ಕೆ ಸೊಪ್ಪುಗಳನ್ನೆಲ್ಲ. ಮತ್ತಿಲ್ಲಿ ಒಳಗಡೆ ಹಚ್ಕೊಂಡಿರೋದಿಲ್ಲ, ಓಪನ್ ಒಂದೇ ಪೈಪ್ ಥರ ಇರ್ತದೆ ಇದು. ಬಟ್ ಇಂಡಿಯನ್ ಎಲಿಫೆಂಟ್ ನೋಡಿ ಈ ಕಡೆ, ಸೊ ಇದು ತುಟಿ ಥರ ಇರೋದಿಲ್ಲ, ತುಂಬ ಸೆನ್ಸಿಟಿವ್ ಇರ್ತದೆ, ಗಿಡಗಳನ್ನ ಇದು ತಿನ್ನೋಷ್ಟು ಇದರಷ್ಟು ಹಾರ್ಡ್ ಇರೋದಿಲ್ಲ. ಜೊತೆಗೆ ಇಲ್ಲಿ ಮಧ್ಯದಲ್ಲಿ ನೋಡಿ ಪೈಪ್ ಥರ ಇಲ್ಲ, ಪೈಪಲ್ಲಿ ಮಧ್ಯದಲ್ಲಿ ಒಂದು ಇದು ಕೂಡ ಇದೆ ಅಲ್ವಾ, ಇದು ಈ ಥರ ಇದೆ, ಕಾಣಿಸ್ದಂಗೆ ಆಯಿತು ನೋಡಿ. ಇಲ್ಲಿ ಮಧ್ಯದಲ್ಲಿ ಎರಡು ಪೈಪ್ ಥರ ಇದೆ, ಇದು ಒಂದು ಪೈಪು, ಇದು ಎರಡು ಪೈಪು, ಈ ಥರ ಇರುತ್ತೆ. ಓಕೆ, ಸೊ ಇದು ಡಿಫ್ರೆನ್ಸ್ ನೋಡ್ಕೊಳ್ಳಿ ನೀವು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಒಂದು ಟರ್ಮ್ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ, ಪ್ಯಾಲಿಯೋ ಇಕಾಲಜಿ ಅಂದರೆ ಏನಂತ. ಪ್ಯಾಲಿಯೋ ಇಕಾಲಜಿ, ಸೊ ಇಕಾಲಜಿನಲ್ಲಿ 3 ಥರ ಮೈನ್ ಬ್ರಾಂಚ್ಗಳು ಬರ್ತವೆ. ಒಂದು ಇದು ಪ್ಯಾಲಿಯೋ ಇಕಾಲಜಿ, ಇನ್ನೊಂದು ಅಟೆಕಾಲಜಿ ಅಂತ, ಇನ್ನೊಂದು ಸಿನೆಕಾಲಜಿ ಅಂತ. ಸಿನೆಕಾಲಜಿ, ಸೊ ಅಟೆಕಾಲಜಿ ಅಂದ್ರೇನು? ಅಟೆಕಾಲಜಿ ಇಲ್ಲಿ ಆಪ್ಷನ್ಗಳಿದೆ, ನೋಡ್ಬೇಡ ರೀ, ಅದಕ್ಕೆ ಇಲ್ಲಿ ಆನ್ಸರ್ ಕೂಡ ಇದೆ. ಸೊ ಫಸ್ಟು ಆಪ್ಷನ್ ಎ, ನಿರ್ದಿಷ್ಟ ಪ್ರಭೇದದ ಬಗ್ಗೆ ಅಧ್ಯಯನ ಮಾಡೋದು. ಸ್ಟಡಿ ಅಬೌಟ್ ಸ್ಪೆಸಿಫಿಕ್ ಸ್ಪೀಸಿ, ಒಂದೇ ಒಂದು ನಿರ್ದಿಷ್ಟ ಪ್ರಭೇದ ಬಗ್ಗೆ ಅಧ್ಯಯನ ಮಾಡೋದೇ ಅಂತ ಕರೀತಾರೆ ಗೊತ್ತಾ. ಸೊ ಇದನ್ನು ಅಟೆಕಾಲಜಿ ಅಂತ ಕರೀತಾರೆ. ಒಂದೇ ನಿರ್ದಿಷ್ಟ ಪ್ರಭೇದದ ಬಗ್ಗೆ ಮಾತ್ರ, ಈಗ ಆನೆ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತೀವಿ, ಜಿರಳೆ ಅಥವಾ ಯಾವುದೋ ಒಂದು ಹುಲಿ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತೀವಿ, ಅಥವಾ ಯಾವುದೋ ಒಂದು ಬೇರೆ ಪ್ರಾಣಿ ಆ ಪ್ರಭೇದದ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತೀವಿ, ಇದು ಅಟೆಕಾಲಜಿ ಅಂತ. ಇನ್ನೊಂದು ಸಿನೆಕಾಲಜಿ ಅಂದ್ರೆ ಇಲ್ಲಿ ಆಪ್ಷನ್ ಇದೆ ನೋಡಿ, ವಿವಿಧ ಪ್ರಭೇದಗಳನ್ನು ಒಟ್ಟಾಗಿ ಅಧ್ಯಯನ ಮಾಡುವುದೇ ಸಿನೆಕಾಲಜಿ. ಬೇರೆ ಬೇರೆ ಭೇದ, ಆನೆ, ಹುಲಿ, ಸಿಂಹ, ಕರಡಿ, ಕೋತಿ ಎಲ್ಲದ್ರ ಬಗ್ಗೆನೂ ಒಟ್ಟಾಗಿ ಅಧ್ಯಯನ ಮಾಡಿದ್ರೆ ಸಿನೆಕಾಲಜಿ ಅಂತ ಕರೀಬೋದು. ಒಂದ್ರ ಬಗ್ಗೆ ಮಾಡಿದ್ರೆ ಅಟೆಕಾಲಜಿ, ಎಲ್ಲಾನು ಒಟ್ಟಿಗೆ ಮಾಡಿದ್ರೆ ಸಿನೆಕಾಲಜಿ. ಇದಕ್ಕಿದೆ ಆನ್ಸರ್. ಪ್ಯಾಲಿಯೋ ಇಕಾಲಜಿ ಅಂತಂದ್ರೆ ಸೂಕ್ಷ್ಮ ಪಳೆಯುಳಿಕೆಗಳು ಮತ್ತು ಅವುಗಳ ಪರಿಸರವನ್ನು ಅಧ್ಯಯನ ಮಾಡೋದು. ಸೊ ಪ್ರಾಚೀನ ಕಾಲದಲ್ಲಿ ಭೂಮಿ ಒಳಗಡೆ ಸೇರ್ಕೊಂಡಿರುವಂಥ ಸೆಡಿಮೆಂಟ್ಸಲ್ಲಿ ಇರುವಂಥ ಪಳೆಯುಳಿಕೆಗಳನ್ನ ಅಧ್ಯಯನ ಮಾಡ್ತೀವಲ್ವಾ, ಅಧ್ಯಯನ ಮಾಡಿ ಅವು ಬದುಕಿದ್ದಾಗ ಕ್ಲೈಮೇಟ್ ಯಾವ ಥರ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೆ ಪ್ಯಾಲಿಯೋ ಇಕಾಲಜಿ. ಈ ವರ್ಡ್ ನೀವು ಕೇಳಿರ್ತೀರ, ಪ್ಯಾಲಿಯೋ ಅನ್ನೋ ವರ್ಡ್ ಕೇಳಿರ್ತೀರ. ಇದನ್ನು ಈ ಪ್ಯಾಲಿಯೋ ಅನ್ನೋ ವರ್ಡಲ್ಲಿ ಕೇಳಿದ್ರೆ ಹೇಳಿ, ಏನ್ಸಿಯಂಟ್ ಹಿಸ್ಟ್ರಿನಲ್ಲಿ ಕೇಳಿರ್ತೀರ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ. ಸೊ ಪ್ಯಾಲಿಯೋಲಿಥಿಕ್ ಏಜ್, ಮಿಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್ ಅಂತ ಕೇಳಿದಿರಲ್ವಾ. ಸೊ ಪ್ಯಾಲಿಯೋ ಅನ್ನೋ ವರ್ಡ್ ಎಲ್ಲಾದರೂ ಬರಲಿ, ನೀವೇನು ಅನ್ಕೋಬೇಕು, ಪ್ರಾಚೀನವಾದದ್ದು ಅಂತ ಅನ್ಕೋಬೇಕು. ಓಕೆ, ಸೊ ಪ್ಯಾಲಿಯೋ ಇಕಾಲಜಿ ವರ್ಡಲ್ಲಿ ನೀವು ಈ ವರ್ಡ್ ಗೊತ್ತಿದ್ರೆ ಗೆಸ್ ಮಾಡ್ಬೋದು ನೋಡಿ, ಹಿಸ್ಟ್ರಿನೂ ಲಿಂಕ್ ಮಾಡ್ಬೋದು ಇಲ್ಲಿಗೆ. ಸೊ ನಿರ್ದಿಷ್ಟ ಪ್ರಭೇದದ ಬಗ್ಗೆ ಏನು, ಸೂಕ್ಷ್ಮ ಪಳೆಯುಳಿಕೆ, ಮೈಕ್ರೋಫಾಸಿಲ್ಸ್ ಅಂಡ್ ದೇರ್ ಎನ್ವೈರನ್ಮೆಂಟ್ನ ಸ್ಟಡಿ ಮಾಡೋದು. ದ ಸ್ಟಡಿ ಅಬೌಟ್ ಮೈಕ್ರೋಫಾಸಿಲ್ಸ್ ಅಂಡ್ ದೇರ್ ಎನ್ವೈರನ್ಮೆಂಟ್, ಸೂಕ್ಷ್ಮ ಪಳೆಯುಳಿಕೆಗಳು ಮತ್ತು ಅವುಗಳ ಪರಿಸರವನ್ನು ಅಧ್ಯಯನ ಮಾಡೋದೇ ಯಾವುದು, ಪ್ಯಾಲಿಯೋ ಇಕಾಲಜಿ. ಒಂದೇ ಒಂದು ಪ್ರಭೇದ ಬಗ್ಗೆ ಅಧ್ಯಯನ ಮಾಡಿದ್ರೆ ಅಟೆಕಾಲಜಿ, ಒಟ್ಟಾಗಿ ಮಾಡೋದು ಸಿನೆಕಾಲಜಿ. ಆನ್ಸರ್ ಯಾವುದಿಲ್ಲಿ, ಸಿ. ಇಲ್ಲಿದೆ ಪ್ಯಾಲಿಯೋ ಇಕಾಲಜಿ ಬಗ್ಗೆ ನೋಡ್ಕೊಳ್ಳಿ. ಸೇಮ್ ನಾನು ಹೇಳಿದ್ದೇ ಇದೆ. ಇವರು ಬಾಸ್ಗಳು ಬಂದರು ಈಗ ನೋಡಿ, ಯಾರು ಅಂತಂದರೆ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರುವಂಥ ತಂದೆ ತಾಯಿಗಳು ಎಲ್ಲ ಇವರೇ. ಏನು, ಫಾದರ್ ಆಫ್ ಇಕಾಲಜಿ ಯಾರು ಅಂತ ಕೇಳಿದ್ದಾರೆ, ಪರಿಸರ ವಿಜ್ಞಾನದ ಪಿತಾಮಹ ಯಾರು ಅಂತ ನೋಡಿ. ಇಲ್ಲಿ 2 ಥರ ಬರುತ್ತೆ, ಫಾದರ್ ಆಫ್ ಇಕಾಲಜಿ, ಫಾದರ್ ಆಫ್ ಮಾಡರ್ನ್ ಇಕಾಲಜಿ, 2 ರೀತಿ ಬರುತ್ತೆ. ಹಂಗೆ ಫಾದರ್ ಆಫ್ ಇಕಾಲಜಿ ಇನ್ ಇಂಡಿಯಾ ಈ ಥರನೂ ಹೇಳ್ತೀವಿ. ಓಕೆ, ಪರಿಸರ ವಿಜ್ಞಾನದ ಪಿತಾಮಹ ಯಾರು, ಆಧುನಿಕ ಪರಿಸರ ವಿಜ್ಞಾನದ ಪಿತಾಮಹ ಯಾರು, ಪರಿಸರ ವಿಜ್ಞಾನದ ಭಾರತೀಯ ಪಿತಾಮಹ ಯಾರು ಅಂತ ಮೂರಕ್ಕೂ ಇಲ್ಲೇ ಆನ್ಸರ್ ಇದೆ. ಸೊ ಪರಿಸರ ವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ಇವರೇನೆ, ಫಸ್ಟ್ ಇರೋದು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅಂತ. ಓಕೆ, ಎಲ್ಲಿದ್ದಾರೋ ಇಲ್ಲೇ ಇದ್ದಾರೆ ಇವರೇ. ಇವ್ರ ಹೆಸರು ಫುಲ್ ದೊಡ್ಡದಾಗಿದೆ, ಓದ್ಕೊಳ್ಳಿ. ಸೊ ಇವರೇ ಗ್ರೇಟ್ ಮ್ಯಾನ್. ಇವು ಜಿಯೋಗ್ರಫಿಲೂ ಬರ್ತಾರೆ. ಜಿಯೋಗ್ರಫಿಲಿ ಎಲ್ಲಿ ಬರ್ತಾರೆ ಅಂತಂದರೆ ಓಷನೋಗ್ರಫಿನಲ್ಲಿ ಬರ್ತಾರೆ. ಓಷನೋಗ್ರಫಿ, ಹಂಬೋಲ್ಟ್ ಕರೆಂಟ್ ಅಂತಲೇ ಇದೆ, ನೀವು ಕೇಳಿರ್ಬೋದು. ಹಂಬೋಲ್ಟ್ ಕರೆಂಟ್ ಇವ್ರ ಹೆಸರು ಇಟ್ಟಿರೋದು ಅದಕ್ಕೆ. ಇವರೇ ಸ್ಟಡಿ ತುಂಬ ಸಬ್ಜೆಕ್ಟಲ್ಲಿ ಇವರು ಎಕ್ಸ್ಪರ್ಟ್, ಎನ್ವೈರನ್ಮೆಂಟಲ್ಲಿ, ಜಿಯೋಗ್ರಫಿ, ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ. ಓಕೆ, ಓಷನೋಗ್ರಫಿಲಿ ಇವ್ರು ಬರ್ತಾರೆ. ಸೊ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅನ್ನೋರನ್ನೇ ಪರಿಸರ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟು ಯುಗಿನ್ ಓಡಮ್ ಇದೆ. ಯುಗಿನ್ ಓಡಮ್ ಯಾರು ನೋಡಿ, ಇಲ್ಲೇ ಕೊಟ್ಟಿದ್ದಾರೆ, ದ ಫಾದರ್ ಆಫ್ ಮಾಡರ್ನ್ ಇಕಾಲಜಿ ಅಂತ ಕೊಟ್ಟಿದ್ದಾರೆ. ಓಕೆ, ಆಧುನಿಕ ಪರಿಸರ ವಿಜ್ಞಾನದ ಪಿತಾಮಹ ಯುಗಿನ್ ಪಿ ಓಡಮ್ ಅಂತ, ಅಥವಾ ಯುಗಿನ್ ಓಡಮ್ ಅಂತ ಕರೀಬೋದು. ಇವರು ಆಧುನಿಕ ಪರಿಸರ ವಿಜ್ಞಾನದ ಪಿತಾಮಹ. ಇವ್ರು ನೋಡಿ ರಾಮದೇವ ಮಿಶ್ರಾ. ಇವ್ರು ಯಾರು, ಇವರು ಇಲ್ಲೇ ಇದ್ದಾರೆ ನೋಡಿ. ಇವ್ರು ಯಾರು ಅಂತಂದ್ರೆ
ಪರಿಸರ ವಿಜ್ಞಾನದ ಭಾರತೀಯ ಪಿತಾಮಹ. ಭಾರತದಲ್ಲಿ ಇವರು ಪರಿಸರ ವಿಜ್ಞಾನಕ್ಕೆ ಸಾಕಷ್ಟು ಕೊಡುಗೆ ಕೊಡ್ತಾರೆ ಎಕಾಲಜಿಗೆ, ಹಂಗಾಗಿ ಇವರ ಇಂಡಿಯಾದಲ್ಲಿ ಫಾದರ್ ಅಂತ ಕರೆಯಲಾಗುತ್ತೆ. ಅರ್ನೆಸ್ಟ್ ಹ್ಯಾಕಲ್ ಯಾರು ಅಂತ ಹೇಳ್ತೀನಿ, ಮುಂದೆ ಬರ್ತಾರೆ ಅವ್ರು ನಿಮಗೆ, ಅವರು ಕೂಡ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರೋರೆ. ಸೊ 3 ಹೆಸರು ನೆನ್ಪಿಟ್ಕೊಳ್ಳಿ ಈ ಸದ್ಯಕ್ಕೆ. ಪರಿಸರ ವಿಜ್ಞಾನದ ಪಿತಾಮಹ ಅಲೆಕ್ಸಾಂಡರ್ ವ್ಯಾನ್ ಹಂಬೋಲ್ಟ್. ಯುಗಿನೋಡಮ್ ಯಾರು ಅಂತಂದರೆ ಆಧುನಿಕ ಪರಿಸರ ವಿಜ್ಞಾನದ ಪಿತಾಮಹ. ರಾಮದೇವ ಮಿಶ್ರಾ ಅಂತಂದರೆ ಭಾರತೀಯ ಪರಿಸರ ವಿಜ್ಞಾನದ ಪಿತಾಮಹ. ಇವರು ಅರ್ನೆಸ್ಟ್ ಹ್ಯಾಕಲ್ ಬಗ್ಗೆ ಮುಂದೆ ಹೇಳ್ತೇನೆ, ಅಲ್ಲಿ ಇದೆ ನನ್ನ ಕೂಡ ಕ್ವಶನ್ ಅಲ್ಲಿ ಇದ್ದಾರೆ ಅವರು, ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಆಲ್ರೆಡಿ ಕ್ವಶನ್ ಆಗಿದೆ KSET 2017ರಲ್ಲಿ. ಇಕೋಸಿಸ್ಟಮ್. ದ ವರ್ಡ್ ಇಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ, ಅಂದರೆ ಪರಿಸರ ವ್ಯವಸ್ಥೆ, ಇಕೋಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆ, ಜೀವ ವ್ಯವಸ್ಥೆ ಅಂತೆಲ್ಲ ಕರಿಬೋದು. ಈ ವರ್ಡ್ನ ಯಾರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು? ಓಕೆ, ಯಾರು? ಅಲೆಕ್ಸಾಂಡರ್ ವ್ಯಾನ್ ಹಂಬೋಲ್ಟ್. ನೋಡಿ ಅಲ್ಲಿರೋ ಆಪ್ಷನ್ಗಳೇ ಇಲ್ಲೇ ಇದೆ. ಇವ್ರು ಯಾರು ಹೇಳಿ? ಅಲೆಕ್ಸಾಂಡರ್ ವ್ಯಾನ್ ಹಂಬೋಲ್ಟು ಪರಿಸರ ವಿಜ್ಞಾನದ ಪಿತಾಮಹ. ಯುಗಿನೋಡಮ್ ಯಾರು? ಆಧುನಿಕ ಪರಿಸರ ವಿಜ್ಞಾನದ ಪಿತಾಮಹ. ಇವರು ಭಾರತೀಯ ಪಿತಾಮಹ. ಅರ್ಥರ್ ಟಾನ್ಸ್ಲಿ ಆನ್ಸರ್. ಅರ್ಥರ್ ಟಾನ್ಸ್ಲಿ ಅಂತನವರು 1937 ಆಸ್ಪಾಸಲ್ಲಿ ಈ ವರ್ಡ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಯಾವ ವರ್ಡು? ಇಕೋಸಿಸ್ಟಮ್ ಅನ್ನೋ ವರ್ಡ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾರೋ? ಅರ್ಥರ್ ಟಾನ್ಸ್ಲಿ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಪಿಫೈಟ್ಸ್ ಅಂತ ಕೇಳಿದ್ದಾರೆ. ಎಪಿಫೈಟ್ಸ್ ಫೈಟ್ಸ್ ಅಂದರೆ ಪ್ಲಾಂಟ್ಸ್ ಅಂತ. ಫೈಟ್ಸ್, ಹೈಡ್ರೋಫೈಟ್ಸ್, ಆ್ಯಲೋಫೈಟ್ಸ್, ಆಕ್ಸಿಲೋಫೈಟ್ಸ್. ಫೈಟ್ಸ್ ಅನ್ನೋ ವರ್ಡ್ ಏನು ಸೂಚಿಸುತ್ತೆ? ಪ್ಲಾಂಟ್ಸ್ ಅಂತ. ಓಕೆ, ಗಿಡಗಳು, ಸಸ್ಯಗಳು ಅಂತ. ಎಪಿಫೈಟ್ಸ್ ಅಂದರೆ ಇಲ್ಲಿ ನೋಡಿ, ಇಮೇಜಲ್ಲೇ ಗೊತ್ತಾಗ್ಬಿಡುತ್ತಲ್ವಾ ಏನಿದೆ ಇಲ್ಲಿ. ಇಮೇಜ್ ನೋಡಿಬಿಟ್ಟು ಆನ್ಸರ್ ಮಾಡಿ ನೋಡುವ. ಇಮೇಜ್ ನೋಡಿ ಇಲ್ಲಿ ಆನ್ಸರ್ ಮಾಡಿ. ಸೊ ಮರುಭೂಮಿ ಬೆಳೆಯೋ ಸಸ್ಯಗಳಿಗೆ ಎಪಿಫೈಟ್ಸ್ ಅಂತ ಕರೀತಾರ? ನೋವೇ. ಮರುಭೂಮಿ ಬೆಳೆಯೋ ಸಸ್ಯಗಳಿಗೆ ಝೀರೋಫೈಟ್ಸ್ ಅಂತ ಕರೆಯೋದು. ಕನ್ನಡದಲ್ಲೂ ಹಾಗೆ ಝೀರೋಫೈಟ್ಸ್. ಉಪ್ಪು ನೀರಲ್ಲಿ ಬೆಳೆಯೋ ಸಸ್ಯಗಳ ತಪ್ಪು, ಅದು ಕೂಡ ಹ್ಯಾಲೋಫೈಟ್ಸ್. ಉಪ್ಪು ನೀರಲ್ಲಿ ಬೆಳೆಯೋ ಸಸ್ಯಗಳಿಗೆ ಹ್ಯಾಲೋಫೈಟ್ಸ್ ಅಂತ ಕರೀತಾರೆ. ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯೋ ಸಸ್ಯಗಳಿಗೆ ಎಪಿಫೈಟ್ಸ್ ಅಂತಾರ? ನೋವೇ, ಆಕ್ಸಿಲೋಫೈಟ್ಸ್ ಅಂತಾರೆ. ಆಕ್ಸಿಲೋಫೈಟ್ಸ್ ಅಂದ್ರೇನು? ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯೋ ಸಸ್ಯಗಳು. ಸೊ ಲಾಸ್ಟ್ ಆಪ್ಷನ್ನೇ ರೈಟ್ ಆನ್ಸರ್ ಇಲ್ಲಿ. ಮರದ ಮೇಲೆ ಬೆಳೆಯುವ ಸಸ್ಯಗಳು ಅಂತ. ಒಂದು ಮರ ಬೆಳ್ಕೊಂಡ್ಬಿಟ್ಟಿರ್ತದೆ, ಅದ್ರ ಮೇಲ್ಗಡೆ ಸಸ್ಯಗಳು ಬೆಳೀತಾ ಇರ್ತವೆ. ಮತ್ತು ಈ ಸಸ್ಯಗಳಿಗೆ ನ್ಯೂಟ್ರಿಯೆಂಟ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಆ ಮರದಿಂದಲೇ ಹೀರ್ಬಿಡ್ತವೆ, ಅಬ್ಸರ್ವ್ ಮಾಡಿಕೊಂಡು ತಾವು ಬೆಳೆದ್ಬಿಡ್ತಾರೆ. ಸೊ ಇದನ್ನು ಎಪಿಫೈಟ್ಸ್ ಅಂತ ಕರೀತಾರೆ. ಸಾಧಾರಣವಾಗಿ ನೀವು ಅಲ್ಲಿ ಇಲ್ಲಿ ನೋಡಿರ್ತೀರ ಸ್ವಲ್ಪ ನೇಚರ್ ಲವರ್ಸ್ ಆಗಿದ್ದರೆ. ನೆಕ್ಸ್ಟ್ ನೋಡೋಣ. ಇವು ನೆನ್ಪಿಟ್ಕೊಳ್ಳಿ, ಇವೆಲ್ಲ ಕ್ವಶನ್ಗಳೇ. ಮರುಭೂಮಿ ಬೆಳೆಯೋ ಸಸ್ಯಗಳು ಝೀರೋಫೈಟ್ಸ್, ಉಪ್ಪು ನೀರಲ್ಲಿ ಬೆಳೆಯೋ ಸಸ್ಯಗಳು ಹ್ಯಾಲೋಫೈಟ್ಸ್, ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯೋ ಸಸ್ಯಗಳು ಆಕ್ಸಿಲೋಫೈಟ್ಸ್. ನೆಕ್ಸ್ಟ್ ಕ್ವಶನ್. ಮಳೆ ಬಂದಾಗ ಮಣ್ಣು ಘಮಲು ಬರಲು ಕಾರಣವಾದ ಬ್ಯಾಕ್ಟೀರಿಯಾ. ನೋಡಿ, ಮಳೆ ಬಂದಾಗ ಹನಿ ಸ್ಟಾರ್ಟ್ ಆಗ್ತಿದ್ದಂಗೆ ಮಣ್ಣು ಗಮ್ಮನಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಅರೋಮ ಬರುತ್ತೆ. ಅದು ಯಾಕೆ ಅಂದರೆ ಒಂದು ಬ್ಯಾಕ್ಟೀರಿಯಾ ಕಾರಣ. ಅದಕ್ಕೆ ಒಂದು ಬ್ಯಾಕ್ಟೀರಿಯಾ. ಯಾವುದು ಆ ಬ್ಯಾಕ್ಟೀರಿಯಾ ಅಂತಂದರೆ ನೋಡಿ, ಇವ್ಯಾವುದು ಬರಲ್ಲ, ಯಾಕಂದರೆ ಇವೆಲ್ಲ ನೈಟ್ರಿಫಿಕೇಷನ್ಗೆ ಸಂಬಂಧಪಟ್ಟಿರೋವು. ಆಮೇಲೆ ನಿಮಗೆ ಬೇರೆ ಟಾಪಿಕ್ ತೊಗೊಂಡಾಗ ನೈಟ್ರೋಜನ್ ಸೈಕಲ್ ತೊಗೊಂಡು ಅಥವಾ ಅಗ್ರಿಕಲ್ಚರ್ ಟಾಪಿಕ್ ತೊಗೊಂಡಾಗ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಇಲ್ಲಿ ಆನ್ಸರ್ ಯಾವುದು ಅಂದರೆ ಇದು ಆಕ್ಟಿನೋಮೈಸೀಡ್ಸ್ ಅಂತ. ಆಕ್ಟಿನೋಮೈಸೀಡ್ಸ್ ಅನ್ನೋ ಬ್ಯಾಕ್ಟೀರಿಯಾ ಕಾರಣ ಆಗಿರುತ್ತೆ. ಮಳೆ ಬಂದಾಗ ಮಣ್ಣು ಗಮ್ಮನೋದಕ್ಕೆ ಕಾರಣ ಯಾವುದು ಬ್ಯಾಕ್ಟೀರಿಯಾ ಅಂತಂದರೆ ಆಕ್ಟಿನೋಮೈಸೀಡ್ಸ್ ಅಂತ. ಆ ಗಮ್ಲನ್ನ ಏನಂತ ಕರೀತಾರೆ? ಗಮ್ಲು ಅಂತ ಕರೆಯೋದಿಲ್ಲ. ಆ್ಯಕ್ಚುಲಿ ಅದರ ಟೆಕ್ನಿಕಲ್ ವರ್ಡ್ ಏನಂದರೆ ಪೆಟ್ರಿಕೋರ್ ಅಂತ. ಪೆಟ್ರಿಕೋರ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಅದು ಗಮಲು ಅಂತಲ್ಲ, ಜನರಲಿ ಕರಿಬೋದು ಅಷ್ಟೇ. ಬಟ್ ಟೆಕ್ನಿಕಲ್ ಆಗಿ ಅದನ್ನು ಪೆಟ್ರಿಕೋರ್ ಅಂತ ಕರೆಯೋದು, ಆ ಸ್ಮೆಲ್ಲನ್ನು. ಓಕೆನಾ, ಆ ವಾಸನೆಯನ್ನು ಪೆಟ್ರಿಕೋರ್ ಅಂತ ಕರೀತಾರೆ. ಸೊ ಬ್ಯಾಕ್ಟೀರಿಯಾ ಯಾವುದು? ಆಕ್ಟಿನೋಮೈಸೀಡ್ಸ್. ನೆಕ್ಸ್ಟ್ ಕ್ವಶನ್. ಆಕ್ಸಿಲೋಫೈಟ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಆಲ್ರೆಡಿ ಇಲ್ಲಿ ಹೇಳಿದ್ದೀವಲ್ಲ, ನೋಡಿ ಇಲ್ಲೇ ಬರೆದಿದ್ದೀನಿ ಕ್ವಶನ್. ಆಕ್ಸಿಲೋಫೈಟ್ಸ್ ಎಲ್ಲಿದೆ? ಇಲ್ಲಿದೆ. ಏನದು? ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯುವ ಸಸ್ಯಗಳು. ಇದೆ ಆನ್ಸರ್ ಇದಕ್ಕೆ. ಆಕ್ಸಿಲೋಫೈಟ್ಸ್ ಎಂದರೆ ಏನು? ಉಪ್ಪು ನೀರಲ್ಲಿ ಬೆಳೆಯೋದಾ? ಉಪ್ಪು ನೀರಲ್ಲಿ ಬೆಳೆಯೋದೇನು ಹೇಳಿ? ಹ್ಯಾಲೋಫೈಟ್ಸ್. ಮರುಭೂಮಿ ಬೆಳೆಯೋ ಸಸ್ಯಗಳೇನು ಹೇಳಿ? ಝೀರೋಫೈಟ್ಸ್. ಮರದ ಮೇಲೆ ಬೆಳೆಯೋ ಸಸ್ಯಗಳು ಎಪಿಫೈಟ್ಸ್. ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯೋ ಸಸ್ಯಗಳಿಗೆ ಅಂತಾರೆ ಆಕ್ಸಿಲೋಫೈಟ್ಸ್ ಅಂತ ಕರೀತಾರೆ. ಓಕೆ, ಅಲ್ಲಿ ಕೇಳಿರೋ ಆಪ್ಷನ್ಗಳೇ ಇಲ್ಲಿ ಕ್ವಶನ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ವಿಡಿಯೋದಲ್ಲಿರೋ ಕ್ವಶನ್ ಆಲ್ಮೋಸ್ಟ್ ಡೈರೆಕ್ಟ್ ಆಗಿದ್ದಾವೆ, ಯಾವುದು ಸ್ಟೇಟ್ಮೆಂಟ್ ವೈಸಲ್ಲಿ ಕಡಿಮೆ ಇದ್ದಾವೆ. ನೆಕ್ಸ್ಟ್ ಬರೋ ಕ್ವಶನ್ಗಳೆಲ್ಲ ಸ್ಟೇಟ್ಮೆಂಟ್ ವೈಸ್ ಇರ್ತವೆ. ನೆಕ್ಸ್ಟ್ ಕ್ವಶನ್ ನೋಡಿ. ಸಾಂಗ್ವಿವೋರ್ಸ್ ಎಂದರೆ ಏನು ಅಂತ ಕೇಳಿದ್ದಾರೆ. ಸಾಂಗ್ವಿವೋರ್ಸ್ ಅನಿಮಲ್. ವಾಟ್ ಆರ್ ದ ಸಾಂಗ್ವಿವೋರ್ಸ್ ಅನಿಮಲ್ಸ್ ಅಂತ, ಅಥವಾ ಹೇಗೆ ಸಾಂಗ್ವಿವೋರ್ಸ್ ಅನಿಮಲ್ ಅಂದರೆ ಏನು ಅಂತ.
ಓಕೆ. ಸಾಂಗಿವೋರ್ಸ್ ಏನು ರಕ್ತ ಇರೋ ಜೀವಿಗಳ, ಹುಲ್ಲು ತಿನ್ನೋ ಜೀವಿಗಳ, ಮರದ ಮೇಲೆ ವಾಸವಾದ, ಉಪ್ಪು ನೀರಿನಲ್ಲಿ ಬೇಟೆಯಾಡುವ ಜೀವಿಗಳ. ನೋಡಿ ಇಲ್ಲಿ ಆಕ್ಚುಲಿ ಇಮೇಜ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಆನ್ಸರ್ ಯಾವುದು ಅಂತ. ರಕ್ತ ಹೀರುವ ಜೀವಿಗಳು ಅಂತ ಅಂದ್ರೆ ಬ್ಲಡ್ ಈಟಿಂಗ್ ಅನಿಮಲ್ಸ್ ಅಂತ, ಬ್ಲಡ್ ಈಟಿಂಗ್ ಅನಿಮಲ್ಸ್ ಅಂತ ಕರೀತಾರೆ. ರಕ್ತ ಪಿಶಾಚಿಗಳು ಅಂತ ರಕ್ತ ಹೀರುವ ಜೀವಿಗಳು. ಓಕೆ, ಎಕ್ಸಾಂಪಲ್ ಸೊಳ್ಳೆಗಳು, ಇದು ಲಿಚ್ಗಳು ಅಂದರೆ ಏನು, ಇದು ಜಿಗಣೆಗಳು, ಇವೆಲ್ಲ ಬರ್ತಾವಲ್ವ, ಕಾಲ ಕಚ್ಗಳು ಮಲೆನಾಡು ಏರಿಯಾದಲ್ಲಿ. ಸೊ ಈ ಥರದ್ದೆಲ್ಲ ಬರ್ತವೆ. ಇದನ್ನ ವ್ಯಾಂಪೈರ್ ಬ್ಯಾಟ್ ಅಂತ ಕರೀತಾರೆ. ರಕ್ತ ಪಿಶಾಚಿ ಬಾವುಲಿ ಅಂತ, ವ್ಯಾಂಪೈರ್ ಬ್ಯಾಟ್ ಅಂತ ಇದೆ. ಓಕೆ ಸರ್, ಇದು ನೀರಲ್ಲಿ ಇರುತ್ತೆ. ಸೊ ಇವೆಲ್ಲ ಏನು ರಕ್ತ ಕುಡಿದೇ ಬದುಕ್ತವೆ. ಸೊ ಹಾಗೆ ರಕ್ತ ಹೀರುವ ಜೀವಿಗಳನ್ನ ಸಾಂಗ್ವಿವೋರ್ಸ್ ಅಂತ ಕರೀತಾರೆ, ಸಾಂಗ್ವಿವೋರ್ಸ್ ಅಂತ. ಹುಲ್ಲು ತಿನ್ನೋದಕ್ಕೆ ಏನಂತಾರೆ, ಹುಲ್ಲು ತಿನ್ನೋ ಜೀವಿಗಳಿಗೆ ಗ್ರಾಮಿನಿವೋರ್ಸ್ ಅಂತ. ಗ್ರಾಮಿನಿ, ಇದು ಇವೆಲ್ಲ ಕ್ವಶನ್ ಆಗಿರೋದೆ. ಗ್ರಾಮಿನಿವೋರ್ಸ್ ಅಂತ. ಮರದ ಮೇಲೆ ವಾಸ ಮಾಡೋ ಜೀವಿಗಳಿಗೆ ಏನಂತಾರೆ, ಆರ್ಬೋರಿಯಲ್ ಅನಿಮಲ್ಸ್ ಅಂತ ಕರೀತಾರೆ. ಹೆಚ್ಚು ಟೈಮ್ ಮರದ ಮೇಲೆ ವಾಸ ಮಾಡ್ತಾರೆ. ಎಕ್ಸಾಂಪಲ್ ಸಿಂಹಬಾಲದ ಕೋತಿಗಳು, ಗೋಲ್ಡನ್ ಲಂಗೂರ್, ಇವೆಲ್ಲ ಹೆಚ್ಚು ಟೈಮ್ ಮರದ ಮೇಲೆ ಇರ್ತವೆ. ತುಂಬ ರೇರ್ ಕೇಸಲ್ಲಿ ಮಾತ್ರ ನೆಲಕ್ಕೆ ಬರೋದು. ಸೊ ಆರ್ಬೋರಿಯಲ್ ಅನಿಮಲ್ ಅಂತ ಕರೀತಾರೆ ಆ ಥರ ಇದೆ. ಇನ್ನು ಉಪ್ಪು ನೀರಲ್ಲಿ ಬೇಟೆಯಾಡಿ ಸುಮ್ಮನೆ ಕೂತಿರೋದು ಅಷ್ಟೇ ಇದು. ಸೊ ಇದು ಆನ್ಸರ್, ಇದಕ್ಕೆ ಇದಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಲೋಟಿಕ್ ನೀರು ಎಂದರೆ. ನೋಡಿ, ನೀರಲ್ಲಿ ನಾವು ಜಲಪರಿಸರ ವ್ಯವಸ್ಥೆಗಳನ್ನ ಕ್ಲಾಸಿಫೈ ಮಾಡುವಾಗ ಅಕ್ವಾಟಿಕ್ ಇಕೋಸಿಸ್ಟಮ್ಗಳನ್ನ 3 ರೀತಿ ಮಾಡಿರ್ತೇವೆ. ಒಂದು ಏನು, ಸಿಹಿ ನೀರು, ಫ್ರೆಶ್ ವಾಟರ್ ಇಕೋಸಿಸ್ಟಮ್. ಇನ್ನೊಂದು ಮರೈನ್ ವಾಟರ್ ಇಕೋಸಿಸ್ಟಮ್ ಅಥವಾ ಉಪ್ಪು ನೀರು ಪರಿಸರ ವ್ಯವಸ್ಥೆ, ಅಥವಾ ಸಮುದ್ರ ನೀರು ಅಂತಲೂ ಕರೀಬೋದು. ಇನ್ನೊಂದು ಬ್ರಾಕಿಶ್ ವಾಟರ್ ಅಂತ ಕರೀತಾರೆ, ಬ್ರಾಕಿಶ್ ವಾಟರ್ ಇಕೋಸಿಸ್ಟಮ್ ಅಂತ. ಸಿಹಿ ನೀರು ಅಂದರೆ ಜನರಲ್ ನಿಮ್ಗೆ ಗೊತ್ತಿದೆ, ಕೆರೆ, ನದಿ, ಬಾವಿ ಇವೆಲ್ಲ ಇರ್ತದೆ. ಉಪ್ಪು ನೀರು, ಸಮುದ್ರ, ಸಾಗರಗಳು. ಬ್ರಾಕಿಶ್ ವಾಟರ್ ಅಂದರೆ ಏನು ಅಂತ ಹೇಳ್ತೀನಿ ನಾನು. ಇದು ಆ್ಯಕ್ಚುಲಿ ಲವಣಾಂಶದ ಆಧಾರದ ಮೇಲೆ ಕ್ಲಾಸಿಫೈ ಮಾಡಿರ್ತಾರೆ. ಏನು ಎಕ್ಸಾಂಪಲ್, ಸಿಹಿ ನೀರು ಅಂತ ಕರಿಬೇಕು ಅಂತಂದರೆ ಲೆಸ್ ದೆನ್ 5 PPT ಪಾರ್ಟ್ಸ್ ಪರ್ 1000 ಅಂತ. 5 PPTಗಿಂತ ಕಡಿಮೆ ಲವಣಾಂಶ ಇದ್ದರೆ ಅದನ್ನು ಸಿಹಿ ನೀರು ಅಂತ, ಅಂದರೆ ಕುಡಿಯೋ ನೀರು ಅಂತ. ಸಿಹಿ ನೀರು ಅಂದರೆ ಸ್ವೀಟ್ ಇರುತ್ತೆ ಅಂತಲ್ಲ, ನಾವು ಶುದ್ಧವಾದ ನೀರನ್ನ ಬಳಸೋ ನೀರು. ಉಪ್ಪು ನೀರು ಅಂದರೆ ಏನು, ಮೋರ್ ದೆನ್ 35 PPT ಇರುತ್ತೆ. PPT ಅಂದರೆ ಪಾರ್ಟ್ಸ್ ಪರ್ 1000 ಅಂತ. 35 PPTಗಿಂತ ಜಾಸ್ತಿ ಇದ್ದರೆ ಅದನ್ನು ಉಪ್ಪು ನೀರು, ಸಮುದ್ರದ ನೀರು ಅಂತ ಕರಿತೀವಿ. ಬ್ರಾಕಿಶ್ ವಾಟರ್ ಅಂದರೆ ಇವೆರಡರ ಮಧ್ಯದಲ್ಲಿ ಬರಬೇಕು. 5 to 35 PPT ಇದ್ದರೆ ಇದನ್ನು ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ಅಂದರೆ ಪೂರ್ತಿಯಾಗಿ ಉಪ್ಪು ನೀರು ಅಲ್ಲ, ಪೂರ್ತಿಯಾಗಿ ಸಿಹಿ ನೀರು ಅಲ್ಲ. ಓಕೆ, ಸೊ ಈಗ ನೋಡಿ, ಸಿಹಿ ನೀರು ಅಂತ ಕರೆದೆ, ಲವಣಾಂಶದ ಆಧಾರದ ಮೇಲೆ ಇದನ್ನ ಡಿವೈಡ್ ಮಾಡಿರೋದು. 5 PPTಗಿಂತ ಕಮ್ಮಿ ಇರಬೇಕಂತ. ಬಟ್ ಸಿಹಿ ನೀರಲ್ಲಿ 2 ಟೈಪ್ಸ್ ಇದೆ. ಒಂದು ಹರಿಯುವ ನೀರು, ಇನ್ನೊಂದು ನಿಂತ ನೀರು, ಅಥವಾ ಸ್ಟಾಗ್ನೆಂಟ್ ವಾಟರ್ ಅಂತ ಕರೀತಲ್ವಾ. ಈ ಹರಿಯುವ ನೀರು ಇದೆಯಲ್ಲ, ಇದನ್ನೇ ಲೋಟಿಕ್ ನೀರು ಅಂತ ಕರೆಯೋದು. ಲೋಟಿಕ್. ನಿಂತಿರೋ ನೀರು ಅಥವಾ ಸ್ಟಾಗ್ನೆಂಟ್ ವಾಟರ್ಗೆ ಲೆಂಟಿಕ್ ಅಂತ ಕರೀತಾರೆ, ನೆನ್ಪಿಟ್ಗಳು. ಸೊ ಲೆಂಟಿಕ್ ಮತ್ತು ಲೋಟಿಕ್. ಹರಿಯೋ ನೀರಿಗೆ ಲೋಟಿಕ್ ಅಂತಾರೆ. ಎಕ್ಸಾಂಪಲ್ ನದಿಗಳು, ಜೆರಿಗಳು, ಇವೆಲ್ಲ ಕಾಲುವೆಗಳು, ಇವೆಲ್ಲ ಹರಿತಾ ಇರ್ತಾವಲ್ವ. ಸೊ ಎಕ್ಸಾಂಪಲ್ ನದಿ, ಕಾಲುವೆ, ಇವೆಲ್ಲ ಹರಿತಾ ಇರುತ್ತೆ, ಅದಕ್ಕೋಸ್ಕರ ಲೋಟಿಕ್. ಲೆಂಟಿಕ್ ಅಂದರೆ ಸ್ಟಾಗ್ನೆಂಟ್ ವಾಟರ್ ಅಂತ, ನಿಂತಿರೋದು. ಎಕ್ಸಾಂಪಲ್ ಸರೋವರ ನಿಂತಿರುತ್ತೆ, ಕೆರೆಗಳು ನಿಂತಿರುತ್ತೆ, ಬಾವಿ ನಿಂತಿರುತ್ತೆ. ಸೊ ಇದನ್ನ ಲೆಂಟಿಕ್ ವಾಟರ್ ಅಂತ ಕರೀತಾರೆ. ಓಕೆ, ಸೊ ಸಿಂಪಲ್ ಇವಾಗ ಆನ್ಸರ್ ನೀವು ಹೇಳ್ಬೋದು. ಲೋಟಿಕ್ ಅಂದ್ರೇನು, ಹರಿತಾ ಇರೋ ನೀರು ಯಾವುದು ಇದು. ನಿಂತ ನೀರಿಗೆ ಏನಂತೀವಿ, ಲೆಂಟಿಕ್ ವಾಟರ್ ಅಂತ ಕರಿತೀವಿ. ಓಕೆ, ಸೊ ಎರಡು ಸುಮ್ಮನೆ ಕೊಟ್ಟಿರೋದು. ಸೊ ಹರಿಯುವ ನೀರಿಗೆ ಲೋಟಿಕ್ ವಾಟರ್ ಅಂತ ಕರೆಯೋದು. ದೇಶದ ಅತಿ ದೊಡ್ಡ ಬ್ರಾಕಿಶ್ ನೀರಿನ ಸರೋವರ ಯಾವುದು? ಇಂಡಿಯಾಸ್ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲೇಕ್ ಅಂತ ಕೇಳಿದ್ದಾರೆ. ಇಲ್ಲೇ ಆನ್ಸರ್ ಇದ್ಬಿಟ್ಟಿದೆ, ಹಂಗಾಗಿ ಇಲ್ಲಿ ನೋಡೋದೇ ಬೇಡ. ಚಿಲ್ಕಾ ಲೇಕ್, ಚಿಲ್ಕಾ ಇಸ್ ದ ಆನ್ಸರ್. ಊಲಾರ್ ಏನು ಫೇಮಸ್ ಗೊತ್ತಾ? ಊಲಾರ್ ಕೇಳಿದ್ರ? ಇಲ್ಲಿ ಜಮ್ಮು ಕಾಶ್ಮೀರಲ್ಲಿದೆ, ವೆರಿ ಫೇಮಸ್, ಗೊತ್ತಿರ್ಬೇಕು ನಿಮಗೆ. ಇಂಡಿಯಾಸ್ ಲಾರ್ಜೆಸ್ಟ್, ದೇಶದ ಅತಿ ದೊಡ್ಡದು ಫ್ರೆಶ್ ವಾಟರ್ ಲೇಕ್ ಇದು, ಅಂದರೆ ಸಿಹಿ ನೀರಿನ ಸರೋವರ. ಓಕೆ, ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಝೀಲಂ ನದಿ ಇದ್ರ ಮೂಲಕ ಹರಿಯುತ್ತೆ. ಚಿಲ್ಕಾ ದೇಶದ ಅತಿ ದೊಡ್ಡ ಬ್ರಾಕಿಶ್ ವಾಟರ್ ಲೇಕ್, ಬ್ರಾಕಿಶ್ ನೀರಿನ ಸರೋವರ. ವೆಂಬನಾಡ್ ಏನು ಫೇಮಸ್ ಅಂತಂದರೆ ದೇಶದ ಅತಿ ಲಾಂಗೆಸ್ಟ್ ಲೇಕ್, ದೇಶದ ಅತಿ ಉದ್ದವಾದ ಸರೋವರ. ಓಕೆ, ಸಾಂಬಾರು ಏನು ಫೇಮಸ್ ಹೇಳಿ? ಎಲ್ಲ ಒಂದೊಂದಕ್ಕೆ ಫೇಮಸ್ ಇದೆ. ಸಾಂಬಾರು ಇಂಡಿಯಾಸ್ ಮೋಸ್ಟ್ ಸಲೈನ್ ಲೇಕ್ ಅಲ್ವಾ, ಅಂದರೆ ಅತಿ ಲವಣ ಅಂದರೆ ಉಪ್ಪಿನಾಂಶ ಹೆಚ್ಚಾಗಿರುತ್ತೆ, ಸೋಡಿಯಂ ಕ್ಲೋರೈಡ್ ಹೆಚ್ಚಾಗಿರುತ್ತೆ. ಸಾಂಬಾರ್ ಲೇಕ್ ರಾಜಸ್ಥಾನದಲ್ಲಿ ಬರುತ್ತೆ. ಇದು ರಾಜಸ್ಥಾನ ಸಾಂಬಾರು. ವೆಂಬನಾಡ್ ಎಲ್ಲಿ ಬರುತ್ತೆ ಹೇಳಿ? ವೆಂಬನಾಡ್ ಕೇರಳಂ. ಇದು ಸಾಂಬಾರ್ ಇರೋದು ರಾಜಸ್ಥಾನ್. ಚಿಲ್ಕಾ ಇರೋದು ಒಡಿಶಾ, ಅದ್ರ ಬಗ್ಗೆ ನೋಡೋಣ ಇಲ್ಲಿ. ಊಲಾರ್ ಇರೋದು ಜಮ್ಮು ಕಾಶ್ಮೀರ. ಇದು ದೇಶದ ಸಿಹಿ ನೀರಿನ ಅತಿ ದೊಡ್ಡ ಸರೋವರ.
ಸೊ ಚಿಲ್ಕಾಗೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ನೋಡಿ ಇಲ್ಲಿ ಏಷ್ಯಾಸ್ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲಗೂನ್ ಅಂತ. ಅಂದರೆ ಇದು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಚಿಲ್ಕ ಏಷ್ಯಾದಲ್ಲೇ ಅತಿ ದೊಡ್ಡ ಒಂದು ಬ್ರಾಕಿಶ್ ವಾಟರ್ ಲೇಕ್. ಬ್ರಾಕಿಶ್ ವಾಟರ್ ಅಂದರೆ ಪೂರ್ತಿ ಸಿಹಿ ನೀರು ಅಲ್ಲ, ಪೂರ್ತಿ ಉಪ್ಪು ನೀರು ಅಲ್ಲ. ಇವು ಎಲ್ಲಿ ಕಂಡು ಬರ್ತವೆ? ಕರಾವಳಿನಲ್ಲಿ ಕಂಡು ಬರ್ತವೆ. ಸೊ ಚಿಲ್ಕಾ ಲೇಕ್, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್. ಚಿಲ್ಕಾ ಲೇಕ್ ಇಸ್ ಬ್ರಾಕಿಶ್ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲಗೂನ್. ಲಗೂನ್ ಅಂದರೆ ಕರಾವಳಿ ಭಾಗದ ರಚನೆ ಆಗುವಂಥ ವಾಟರ್ ಬಾಡಿಗೆ ಲಗೂನ್ ಅಂತಾರೆ. ಸೊ ಏಷ್ಯಾಸ್ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲಗೂನ್ ಅಂಡ್ ಸೆಪರೇಟೆಡ್ ಫ್ರಮ್ ಎ ಬೇ ಆಫ್ ಬೆಂಗಾಲ್ ಬೈ ದ ಸ್ಯಾಂಡ್ ರಿಡ್ಜ್. ಕರಾವಳಿನಲ್ಲಿದೆ, ದೊಡ್ಡ ಇದಿದೆ, ಏನಿದೆ ದೊಡ್ಡ ಸ್ಕ್ವೇರ್ ಕಿಲೋಮೀಟರ್ ನೋಡಿ, ಇಲ್ಲಿ ತುಂಬ ದೊಡ್ಡದಿದೆ, 1000 ಸ್ಕ್ವೇರ್ ಕಿಲೋಮೀಟರ್ಸ್ ಬರುತ್ತೆ. ಆ ಸರೋವರ ಮತ್ತು ಸಮುದ್ರದ ನಡುವೆ ಸ್ಯಾಂಡ್ ಬಾರ್ಸ್ ಇರುತ್ತೆ, ಮರಳು ದಿಬ್ಬಗಳು ಕಂಡು ಬರ್ತವೆ. ಸೊ ಒಂದು ಕಡೆ ಮಾತ್ರ ಈ ಸಮುದ್ರ ನೀರು ಕನೆಕ್ಟ್ ಆಗಿರ್ತದೆ, ಮಿಕ್ಕಿದ ಕಡೆ ಎಲ್ಲ ಮರಳು ಅಡ್ಡ ಇರುತ್ತೆ. ಸಮುದ್ರದಲ್ಲಿ ಉಬ್ಬರ ಬರುತ್ತಲ್ವ, ಹೈ ಟೈಡ್ಸ್ ಬಂದಾಗೆಲ್ಲ ನೀರು ಒಳಗಡೆ ಹೋಗುತ್ತೆ, ಲೋ ಟೈಡ್ಸ್ ಬಂದಾಗ ಆಚೆ ಹೋಗುತ್ತೆ. ಸಮುದ್ರ ಅದು ನದಿ ನೀರು ಒಳಗೆ ಬಂದು ಸೇರ್ತಾ ಇರ್ತದೆ. ಸೊ ನದಿ ನೀರು ಸಮುದ್ರ ನೀರು ಮಿಕ್ಸ್ ಆದಾಗ ಬ್ರಾಕಿಶ್ ವಾಟರ್ ಡೆವಲಪ್ ಆಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲಿದೆ ಸ್ವಲ್ಪ ನೋಡ್ಕೊಳ್ಬೇಕಂದ್ರೆ. ನೆಕ್ಸ್ಟ್ ಕ್ವಶನ್ನು, ಲಾಸ್ಟ್ ಕ್ವಶನ್ ಆ್ಯಕ್ಚುಲಿ 2023 ರಾಷ್ಟ್ರೀಯ ಜಲಭಾಗಗಳ ಗಣತಿ, ವಾಟರ್ ಬಾಡಿ ಸೆನ್ಸಸ್ ಅಂತ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕಂಡಕ್ಟ್ ಮಾಡಿದರೆ ನೆನಪಿಟ್ಕೊಳ್ಳಿ. 2023 ರಾಷ್ಟ್ರೀಯ ಜಲಭಾಗಗಳ ಗಣತಿ ಪ್ರಕಾರ ಅತಿ ಹೆಚ್ಚು ಜಲಭಾಗಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ನೀವು ಇಲ್ಲಿ ನೋಡಿದ್ರೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಬಟ್ ಇಲ್ಲಿಗೆ ಬಂದರೆ ನೀವು ಇದು ಓದಲಿಲ್ಲ ಅಂತಂದರೆ ನೀವು ಆನ್ಸರಿಂದ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಥರ ಇದೆ. ಓಕೆನಾ? ನೋಡಿ ಇಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಕೊಟ್ಟಿರೋ ಆರ್ಟಿಕಲ್, ಇಂಡಿಯಾಸ್ ಫಸ್ಟ್ ವಾಟರ್ ಬಾಡಿ ಸೆನ್ಸಸ್ ಅಂತ ಕರೀತಾರೆ, ವಾಟರ್ ಬಾಡಿ ಸೆನ್ಸಸ್. ಸೊ ಇದರ ಫರ್ದರ್ ಇನ್ಫಾರ್ಮೇಷನ್ ನೋಡ್ಬಿಡಿ ಫಸ್ಟು. ಸೊ ಇನ್ಫಾರ್ಮೇಷನ್ ಏನೋ ಫಸ್ಟು ಮೇನ್ ಫೈಂಡಿಂಗ್ಸ್. ದೇಶದಲ್ಲಿ ಒಟ್ಟು ಎಷ್ಟು ವಾಟರ್ ಬಾಡಿ ಇದೆ? ವಾಟರ್ ಬಾಡಿ ಅಂದ್ರೇನು? ಕೆರೆ, ಬಾವಿ, ಸರೋವರಗಳು, ಜಲಾಶಯಗಳು ಅಂತ ಈ ಥರ ನಿಂತಿರೋ ನೀರನ್ನ ತಗೋತಾರೆ. ಹರಿಯೋ ನೀರು ತಗೊಳ್ಳೋದಿಲ್ಲ, ನದಿ ಇಂಥ ಕಾಲುವೆಗಳು ಇವೆಲ್ಲ ತಗೊಳ್ಳೋದಿಲ್ಲ, ನಿಂತಿರೋದನ್ನು ತಗೋತಾರೆ. ಓಕೆ, ಸೊ ಈಗ ನೋಡಿ ದೇಶದಲ್ಲಿ ಒಟ್ಟು ಎಷ್ಟಿದ್ದಾವೆ? 24,24,540. ಇದು ಟೋಟಲ್ ನಂಬರ್ ಇಂಡಿಯಾದಲ್ಲಿರುವಂಥ ಒಟ್ಟು ವಾಟರ್ ಬಾಡಿ ಇಷ್ಟೇ ಇರೋದು. ನೀವು ನೆನ್ಪಿಟ್ಕೊಳ್ಬೇಕಂದ್ರೆ ಈಸಿ, 24,24,000 ಇಷ್ಟೇ ನೆನ್ಪಿಟ್ಕೊಳ್ಳಿ. ರೌಂಡ್ ಫಿಗರ್ 24 ಅಂತ 24,24,000 ವಾಟರ್ ಬಾಡಿಗಳು ಇಂಡಿಯಾದಲ್ಲಿದೆ. ನೆಕ್ಸ್ಟ್ ಅದೆಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಎಷ್ಟೆಷ್ಟಿದೆ ಅಂತಲೂ ಇದೆ ನೋಡಿ. ಇಲ್ಲಿ ಪಾಂಡ್ಸು ಅಂದರೆ ಕೆರೆಗಳು, ಜಲಾಶಯಗಳು ಜಾಸ್ತಿ ಇರೋದಿಲ್ಲಿ ಅಂತ, ಟ್ಯಾಂಕ್ಗಳು, ಕೆರೆಗಳೇ ಜಾಸ್ತಿ ಇರೋದಿಲ್ಲಿ ಅಂತ ಕೇಳಿದ್ದಾರೆ ಇಲ್ಲೆಲ್ಲ. ಸೊ ಈ ಥರ ಲೇಕ್ಸ್ ಎಲ್ಲಿ ಜಾಸ್ತಿ ಇದೆ. ಸೊ ಇಲ್ಲೂ ಅದೇ ಇದೆ ಆಲ್ಮೋಸ್ಟ್. ಇಲ್ಲಿ ಆರ್ಡರ್ ವೈಸ್ ಕೊಟ್ಬಿಟ್ರಿ ಯಾವ ಸ್ಟೇಟು ಜಾಸ್ತಿ. ಫಸ್ಟು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಇದರಲ್ಲಿದೆ ಹೈಯೆಸ್ಟ್ ವಾಟರ್ ಬಾಡಿಗಳಿರೋದು ಇಲ್ಲೇನೆ. ಓಕೆನಾ? ಸಿಕ್ಕಿಂ ಇದೆಯಲ್ಲ, ಸಿಕ್ಕಿಂ ಕೂಡ ಇಂಪಾರ್ಟೆಂಟ್, ಯಾಕೆಂದರೆ ಇದು ಲೀಸ್ಟ್ ಅಥವಾ ಲೋವೆಸ್ಟ್ ಅಂತ ತಗೊಳ್ಳೋದು. ಅತಿ ಕಡಿಮೆ ಜಲಭಾಗಗಳಿರುವಂಥ ರಾಜ್ಯ ಕೇವಲ ಎಷ್ಟಿದೆ? ಇಲ್ಲಿ ನಂಬರ್ ಕೊಟ್ಟಿದೆ ನೋಡಿ, 150 ಸಮಥಿಂಗ್ ಇಷ್ಟ ಇದೆ. ಸಿಕ್ಕಿಂ ಅತಿ ಕಡಿಮೆ ವಾಟರ್ ಬಾಡಿಗಳನ್ನ ಹೊಂದಿದೆ. ಮೇಘಾಲಯ ಬರಲ್ಲ, ಜಾಸ್ತಿ ಮಳೆ ಆಗುತ್ತೆ, ಅದನ್ನು ತಗೋಬಾರ್ದು. ಇನ್ಫ್ಯಾಕ್ಟ್ ಅಲ್ಲಿ ಬೇಸಿಗೆಗಾಲದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ ಮೇಘಾಲಯದಲ್ಲಿ. ಯಾಕೆ ಹೇಳಿ? ಬೆಟ್ಟ ಗುಡ್ಡ ಇರೋದ್ರಿಂದ, ಇಲ್ಲಿ ರೀಸನ್ ಆಗಿರೋದ್ರಿಂದ ಮಳೆ ಬಿದ್ದಿದ್ದು ನೀರು ಹೊರಟೋಗ್ಬಿಡುತ್ತೆ. ನಿಲ್ಲೋದಕ್ಕೆ ಕೆರೆ ಬೇಕಲ್ಲ, ಕೆರೆಗಳ ಕಡಿಮೆ, ಅಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅಂದ್ಬಿಟ್ಟು ಕೆರೆನೇ ಮಾಡ್ಕೊಂಡಿಲ್ಲ ಅವರು. ಇದಾವೆ ಕಡಿಮೆ ಅಷ್ಟೇ. ಬೇಸಿಗೆನಲ್ಲಿ ನೀರಿಗೆ ಸಮಸ್ಯೆ ಆಗುತ್ತೆ ಈಗಲೂ. ಕರ್ನಾಟಕ ಅಂತೂ ಬರೋದೇ ಇಲ್ಲ ಬಿಡಿ, ಪಶ್ಚಿಮ ಘಟ್ಟ ಬಿಟ್ಟರೆ ಮಿಕ್ಕಿದೆಲ್ಲ ಡ್ರೈ ಏರಿಯಾ ಕರ್ನಾಟಕ. ಓಕೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಮಾಡಬೇಕು ಅಂತ ಗೊತ್ತಿದೆ ನಿಮಗೆ, ಸಬ್ಸ್ಕ್ರೈಬ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಏನು ಮಾಡ್ತೀರಾ ನೋಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.